ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೋಮವಾರಕ್ಕೆ ಬಹಳ ಶಕ್ತಿ ಇರುತ್ತೆ. ವಾರದಲ್ಲಿ ಮೊದಲನೆಯ ದಿನ ಈ ಕುಂಕುಮದ ನೀರಿನ ಪರಿಹಾರವನ್ನು ಮಾಡಿಕೊಂಡ್ರೆ ಹಣಕಾಸಿನ ಸಮಸ್ಯೆಗಳು ಬಗೆಹರಿದು ವಾರ ಪೂರ್ತಿ ನಾವು ಅಂದುಕೊಂಡಿರುವ ಎಲ್ಲ ಕೆಲಸಗಳು ಕೂಡ ಸರಾಗವಾಗಿ ನಡೆಯುತ್ತೆ. ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಶಿವಸ್ವಾಮಿಯ ಅನುಗ್ರಹದಿಂದ. ಮುಖ್ಯವಾಗಿ ಸೋಮವಾರ ಶಿವಸ್ವಾಮಿಯ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಶಿವಾನುಗ್ರಹ ಇಲ್ಲದೆ ಹುಲ್ಲುಕಡ್ಡಿ ಕೂಡ ಆಡೋದಿಲ್ಲ. ಅದಕ್ಕೆ ಶಿವಾನುಗ್ರಹಕ್ಕಾಗಿ ಹಾಗೂ ಮುಖ್ಯವಾಗಿ ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿಯನ್ನು ಹೋಗಲಾಡಿಸೋದಕ್ಕೆ ನಾವು ತುಂಬ ಜನ ಅಂದ್ಕೊಳ್ತಾರೆ ಈ ನೆಗೆಟಿವು ಪಾಸಿಟಿವ್ ಇದೆಲ್ಲವೂ ಎಷ್ಟು ಮಾತ್ರ ವರ್ಕ್ ಆಗುತ್ತೆ, ಅದು ಇದು ಎಲ್ಲವೂ ನಮಗೆ ಯಾರೇ ಬೇಕಂದರೂ ಚೆಕ್ ಮಾಡ್ಕೊಳ್ಬಹುದು. ಯಾರಾದರೂ ನಮ್ಮ ಬಗ್ಗೆ ಪಾಸಿಟಿವ್ ಆಗಿ ಹೇಳಿದಾಗ ನಮಗೆ ಎಷ್ಟು ಹುಮ್ಮಸ್ಸು ಅನ್ನೋದು ಬರುತ್ತೆ, ಉತ್ಸಾಹ ಅನ್ನೋದು ಬರುತ್ತೆ. ಯಾವುದೇ ರೀತಿಯ ಕ್ರಿಟಿಕಲ್ಲಾಗಿ ಇರುವಂಥ ಕೆಲಸಗಳೇ ಆಗಿರಬಹುದು, ತಪ್ಪದೆ ನಮ್ಮ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿದ್ದಾರೆ, ಈ ಕೆಲಸ ನಾವು ಮಾಡೇ ಮಾಡ್ತೀವಿ ಅನ್ನುವಂಥ ಧೈರ್ಯ ಭರವಸೆ ನಮಗೂ ಬರುತ್ತೆ. ಅದೇ ಥರನೇ ನಮಗೆ ಪಾಸಿಟಿವ್ ಅನ್ನುವಂಥದ್ದು ನಮ್ಮ ಸುತ್ತಮುತ್ತ ನಮ್ಮ ವಾತಾವರಣ ಅನ್ನುವಂಥದ್ದು ತುಂಬಾ ಶುದ್ಧಿ ಮಾಡುತ್ತೆ. ಅದಕ್ಕೋಸ್ಕರ ತಪ್ಪದೆ ಕುಂಕುಮದ ನೀರಿನ ಪರಿಹಾರವನ್ನು ಮಾಡ್ಕೊಳ್ಳಿ. ಯಥೇಚ್ಛವಾದಂಥ ಲಾಭವನ್ನು ಕಂಡುಕೊಳ್ಬಹುದು ಸ್ನೇಹಿತರೆ. ಕುಂಕುಮದ ನೀರು ಅನ್ನುವಂಥದ್ದು ಇದರಲ್ಲಿ ತಿಳಿಸಿರುವಂಥ ಪ್ರತಿಯೊಂದು ವಸ್ತುವು ಕೂಡ ಶಕ್ತಿಯಿಂದ ಕೂಡಿರುತ್ತೆ. ಪಾಸಿಟಿವ್ ಎನರ್ಜಿಯನ್ನು ನಮಗೆ ತುಂಬಿಸಿದಾಗ, ಅದು ಯಥೇಚ್ಛವಾಗಿ ಬಂದಾಗ ಕಷ್ಟಗಳು ಎಷ್ಟೇ ಇರಲಿ ಅದನ್ನು ಹೋಗಲಾಡಿಸಿ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಬರುತ್ತೆ. 4 ಕಡೆಯಿಂದ ನಮ್ಮನ್ನು ಹುಡುಕಿ ದುಡ್ಡು ಅನ್ನೋದು ಬರುತ್ತೆ. ಅದಕ್ಕೋಸ್ಕರ ಈ ಪರಿಹಾರಕ್ಕಾಗಿ ಮೊದಲು ಒಂದು ಗಾಜಿನ ಲೋಟವನ್ನು ತಗೊಳ್ಳಿ. ಗಾಜಿನ ಲೋಟ ಅನ್ನುವಂಥದ್ದು ಪಾರದರ್ಶಕವಾಗಿರುತ್ತೆ, ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ನೆಗೆಟಿವ್ ಎನರ್ಜಿಯನ್ನು ಅಬ್ಸರ್ವ್ ಮಾಡುತ್ತೆ, ಕಷ್ಟಗಳನ್ನು ಕಳೆಯುವಂತೆ ಮಾಡುತ್ತೆ. ಇದು ಯಥೇಚ್ಛವಾದಂಥ ನಮ್ಮ ಮನೆಯಲ್ಲಿ ಶಾಂತಿಯನ್ನು ನೆಲೆಸುವಂತೆ ಮಾಡುತ್ತೆ. ಅದಕ್ಕೋಸ್ಕರ ಗಾಜಿನ ಲೋಟದಲ್ಲಿ ಕುಂಕುಮವನ್ನು ಶುದ್ಧವಾದಂಥ ನೀರನ್ನು ತುಂಬಿಸ್ಕೊಂಡು 1 ಸ್ಪೂನಷ್ಟು ನೀವು ಕುಂಕುಮ ಹಾಕಬೇಕು. ಕುಂಕುಮ ದೇವ್ರ ಮನೆಯಲ್ಲಿ ಇರುವಂಥದ್ದು ಹಾಕಿದ್ರೆ ನಡೆಯುತ್ತೆ. ಕೆಂಪು ಕಲ್ಲರಲ್ಲಿ ಇರುವಂಥದ್ದನ್ನು ತಗೊಳ್ಳಿ, ತುಂಬ ಒಳ್ಳೆಯದು. ಯಾಕಂದರೆ ದುರ್ಗಾದೇವಿಗೆ ತುಂಬ ಇಷ್ಟಪಡುವಂಥದ್ದು ಈ ಕಲ್ಲರು ಕುಂಕುಮ ಅನ್ನುವಂಥದ್ದು. ಅದಕ್ಕಾಗಿ ನಾವು ಇದರಲ್ಲಿ ಕೆಲವೊಂದು ವಸ್ತುಗಳನ್ನು ಹಾಕಿದಾಗ ಹಣಕಾಸಿನ ಸಮಸ್ಯೆಗಳು ಇರುತ್ತಲ್ವ, ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಈಸಿಯಾಗಿ. ಯಾಕಂದರೆ ಪರಿಹಾರ ಶಾಸ್ತ್ರಗಳಲ್ಲಿ ಇದೆಲ್ಲವೂ ತಿಳಿಸಿರುವಂಥದ್ದು ಸ್ನೇಹಿತರೆ. ಮಾನವನಿಗೆ ಬರುವಂಥ ಸಮಸ್ಯೆಗಳು ಇರುತ್ತಲ್ವ, ಅದನ್ನು ಹೋಗಲಾಡಿಸೋದಕ್ಕೆ ಕೆಲವೊಬ್ಬರಿಗೆ ದುಡ್ಡಿದ್ದಾಗ ಎಲ್ಲಾದರೂ ಪೂಜೆ ಪುನಸ್ಕಾರ ಪರಿಹಾರಗಳು ಈ ರೀತಿ ಮಾಡ್ಕೊಳ್ತಾ ಇರ್ತಾರೆ. ಆದರೆ ಯಾವುದೇ ರೀತಿಯಾದಂಥ ದುಡ್ಡು ಕಾಸು ಇಲ್ಲದೆ ಅಷ್ಟೇ ಶಕ್ತಿಯುತವಾದಂಥ ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ವಿಧಾನ ಇದಾಗಿದೆ. ಅದಕ್ಕೋಸ್ಕರ ನಂಬಿಕೆ ಇಟ್ಟು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಬೆಳಗ್ಗೆನೇ ಮೊದಲು ನಾವು ಮನೆಯನ್ನು ಕ್ಲೀನ್ ಮಾಡಿಕೊಂಡಿದ್ದೆ ನಿಮಗೆ ಎಷ್ಟೊತ್ತಿಗೆ ಸಮಯ ಆಗುತ್ತೋ ಮನೆಯಲ್ಲಿರುವಂಥವ್ರಿಗೆಲ್ರಿಗೂ ಕೂಡ ಒಂದು ತಿಂಡಿ ಕೆಲಸ ಇದೆಲ್ಲವೂ ಮಾಡ್ಕೊಂಡಾದಮೇಲೆ ಮನೆಯನ್ನು ಕ್ಲೀನಾಗಿ ಒರೆಸಿ ಮಾಡ್ಕೊಳ್ಳಿ. ಯಾಕಂದರೆ ಕೆಲವೊಬ್ಬರಿಗೆ ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೊಳ್ಬೇಕು ಅಂತ ಇರುತ್ತೆ. ಆದರೂ ಕೂಡ ಮಕ್ಕಳಿರ್ತಾರೆ, ಅವ್ರಿಗೆ ಟಿಫನ್ನು ಕೆಲಸ ಇದೆಲ್ಲವೂ ಇದ್ದಾಗ ನಡೆಯೋದಿಲ್ಲ ಅಷ್ಟು ಬೇಗ. ಆದರೆ ನಾವು ಇದನ್ನು ಸಂಧ್ಯಾ ಸಮಯದಲ್ಲಿ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲದೆ ನಿಶ್ಚಿಂತೆಯಿಂದ ಆರಾಮಾಗಿ ನೀವು ಮಧ್ಯಾಹ್ನ ಮೇಲೆ ಕೂಡ ಕ್ಲೀನನ್ನು ಮಾಡಿಕೊಂಡು ಈ ಪರಿಹಾರವನ್ನು ಸಂಧ್ಯಾ ಸಮಯದಲ್ಲಿ ಮಾಡ್ಕೊಳ್ಳಿ. ಸಂಧ್ಯಾ ಸಮಯ ಪ್ರಕೃತಿಯಲ್ಲಿ ತುಂಬ ಶಾಂತವಾಗಿ ನಿಶ್ಶಬ್ದವಾಗಿ ಇರುತ್ತೆ. ದೇವತೆಗಳು ಭೂಲೋಕಕ್ಕೆ ಬರುವಂಥ ಸಮಯ ಆಗಿರೋದ್ರಿಂದ ಈ ಸಮಯದಲ್ಲಿ ಮಾಡುವಂಥ ಪರಿಹಾರ, ಪೂಜೆ, ದೀಪಾರಾಧನೆ ಪ್ರತಿಯೊಂದು ಕೂಡ ರಿಸಲ್ಟನ್ನು ಕೊಡುತ್ತೆ. ಇನ್ನು ಇದಕ್ಕೆ ಬೇಕಾಗಿರುವಂಥದ್ದು ಕಲ್ಲುಪ್ಪು ಸಮುದ್ರ ಗರ್ಭದಲ್ಲಿ ಸಿಗುವಂಥದ್ದು. ಇದು ನೆಗೆಟಿವ್ ಎನರ್ಜಿಯನ್ನು ಕಳೆಯುವಂಥ ಕೆಲಸ ಮಾಡುತ್ತೆ. ಯಥೇಚ್ಛವಾದಂಥ ಧನವನ್ನು ಆಕರ್ಷಿಸುತ್ತೆ. ಲಕ್ಷ್ಮೀದೇವಿಗೆ ಕ್ಷೀರ ಸಮುದ್ರದಲ್ಲಿ ಈ ಒಂದು ಕಲ್ಲುಪ್ಪು ಇರೋದ್ರಿಂದ, ಅಂದರೆ
ಈ ಕಲ್ಲುಪ್ಪು ಅನ್ನುವಂಥದ್ದು ಸಮುದ್ರ ಮಂಥನ ನಡೆದಾಗ ಲಕ್ಷ್ಮೀ ದೇವಿಯ ಜೊತೆ ಬಂದಿರುವಂಥದ್ದು ತುಂಬ ಶ್ರೇಷ್ಠವಾಗಿರುತ್ತೆ. ಸ್ವಲ್ಪ ಸಾಸಿವೆಯನ್ನು ತಗೊಳ್ಳಿ. ಸಾಸಿವೆ ಅನ್ನುವಂಥದ್ದು ನಮ್ಮ ಸುತ್ತಮುತ್ತ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನು, ಕೆಟ್ಟ ಆಲೋಚನೆಗಳನ್ನು ಎಳೆದು ಬಿಸಾಕುವಂಥದ್ದು. ಇನ್ನು ಬೆಳ್ಳುಳ್ಳಿ ಎಸಳು ಒಂದನ್ನು ತಗೊಳ್ಳಿ. ಬೆಳ್ಳುಳ್ಳಿ ಎಸಳು ಬಂದು ವೆರಿ ಪವರ್ಫುಲ್ ಅಂತ ಹೇಳಬಹುದು. ಇದನ್ನೆಲ್ಲವೂ ಕೂಡ ನಾವು ಈ ನೀರಲ್ಲಿ ಹಾಕಿದಾಗ ಶಕ್ತಿದಾಯಕವಾಗಿ ಕುಂಕುಮದ ನೀರು ರೆಡಿಯಾಗುತ್ತೆ. ಈ ನೀರನ್ನು ಏನು ಮಾಡಬೇಕು ಅಂದರೆ ಪ್ರತಿ ಮನೆಯಲ್ಲೂ ಮೂಲೆ ಮೂಲೆಗಳಲ್ಲೂ ಕೋಣೆಗಳಲ್ಲಿ ತೋರಿಸ್ಬೇಕು. ನಮ್ಮ ಮನೆಯಲ್ಲಿ ಯಾವ ಜಾಗದಲ್ಲಿ ಬೆಳಕಾಡೋದಿಲ್ವೋ, ವಿಂಡೋಸ್ ಇರೋದಿಲ್ಲ, ಕತ್ಲಿರುತ್ತೆ, ಸರಿಯಾಗಿ ನಾವು ಆ ಒಂದು ಕೋಣೆಯನ್ನು ತೆಗೆದು ಇಡೋದಿಲ್ಲ. ಆ ಕಡೆ ಎಲ್ಲವೂ ಕೂಡ ನಕಾರಾತ್ಮಕ ಎನರ್ಜಿ ಎನ್ನುವಂಥದ್ದು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಪ್ರತಿ ಕೋಣೆಯಲ್ಲೂ ಕೂಡ ನಾವು ನೋಡಿಸಿದಾಗ ಶಕ್ತಿ ತುಂಬ ಇರೋದರಿಂದ ಆ ನೆಗೆಟಿವ್ ಎನರ್ಜಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಅಂದರೆ ಈ ನೀರು ಆ ಕೆಟ್ಟ ಶಕ್ತಿಯನ್ನೆಲ್ಲವೂ ಕೂಡ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಒಂದೇ ಕೇಳ್ಕೊಳ್ಬೇಕು ನಾವು ನಮ್ಮ ಮನಸ್ಸಲ್ಲಿ, ನಮ್ಮ ಮನೆಯಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರಬೇಕು. ಎಷ್ಟೋ ಜನಕ್ಕೆ ಸ್ನೇಹಿತರೆ ಮನೆಗೆ ಬಂದ್ರೇ ಹೋಗ್ಬಿಡ್ಬೇಕು, ಏನೋ ತಳ್ಳದಂಗೆ, ನಮಗಿಷ್ಟನೇ ಇಲ್ಲ ಮನೆಯಲ್ಲಿರೋದಕ್ಕೆ ಅಂತ ಸುಮಾರು ಜನ ಹೇಳ್ತಾರೆ ನೋಡಿ. ಆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಮಾಡಿಕೊಳ್ಳಿ. ಈ ಥರ ಮಾಡಿದಾಗ ಮನೆಯಲ್ಲಿ ತುಂಬ ಶಾಂತವಾಗಿ ನೆಮ್ಮದಿಯಿಂದ ನಾವು ಇರಬಹುದು. ಈ ಪರಿಹಾರ ತುಂಬಾ ನಮಗೆ ಅನುಕೂಲ ಮಾಡಿಕೊಡುವಂಥದ್ದು, ಯಥೇಚ್ಛವಾದಂಥ ಲಾಭಗಳನ್ನು ತಂದುಕೊಡುವಂಥದ್ದು, ಆದಾಯದ ಮಾರ್ಗಗಳನ್ನು ತೆಗೆದುಕೊಡುತ್ತೆ. ಅಂದರೆ ನಮಗೆ ಯಾರು ಮನೆಯಲ್ಲಿ ದುಡಿತಾ ಇರ್ತಾರೆ ಅವ್ರಿಗೆ ಆದಾಯ ಜಾಸ್ತಿ ಆಗುವಂತೆ ಮಾಡುತ್ತೆ. ನಾಲ್ಕು ಕಡೆಯಿಂದ ಹಣಕಾಸು ಅನ್ನುವಂಥದ್ದು ಒಂದು ರೀತಿಯಲ್ಲಿ ಹರಿದು ಬರುತ್ತೆ. ಹಣಕಾಸಿಗೆ ಕೊರತೆ ಅನ್ನೋದು ಇರೋದಿಲ್ಲ. ಅಷ್ಟೊಂದು ಚೆನ್ನಾಗಿ ನಮಗೆ ಹಣವು ಒದಗಿ ಬರುತ್ತೆ. ಯಾವುದೋ ಒಂದು ಕಷ್ಟ ಬಂದುಬಿಟ್ಟಿದೆ, ಆ ಕಷ್ಟಕ್ಕೆ ಒಂದು ರೀತಿಯಲ್ಲಿ ಆ ಸಮಸ್ಯೆ ಬಗೆಹರಿಬೇಕು. ಯಾವುದೋ ಒಂದು ರೀತಿಯಲ್ಲಿ ನಮಗೆ ಹಣ ಅನ್ನುವಂಥದ್ದು ಬರುತ್ತೆ. ಹಣದ ಆಕರ್ಷಣೆ ಆಗುತ್ತೆ ಸ್ನೇಹಿತರೆ. ಕಷ್ಟ ಕಾಲಕ್ಕೆ ಸಹಾಯ ಮಾಡುತ್ತೆ. ಈ ರೀತಿಯ ಪರಿಹಾರಗಳನ್ನು ನಾವು ತಪ್ಪದೇ ಮಾಡಿಕೊಂಡಾಗ ಲಾಭವನ್ನು ಜಾಸ್ತಿ ನೋಡಬಹುದು, ಕಷ್ಟಗಳನ್ನು ಆರಾಮಾಗಿ ತೊಲಗಿಸಬಹುದು. ನಂಬಿಕೆಯಿಂದ ಮಾಡ್ಕೊಳ್ಳಿ. ಪ್ರತಿ ಕೋಣೆಯಲ್ಲೂ ನೀವು ನೋಡಿಸ್ಬೇಕು. ಇದನ್ನು ಸಂಧ್ಯಾ ಸಮಯದಲ್ಲಿ ಒಂದು 6-7 ಗಂಟೆ ಆದಮೇಲೂ ಕೂಡ ನೀವು ನೋಡಿಸ್ಬಹುದು. ಕೆಲಸಕ್ಕೆ ಹೋಗಿ ಬಂದಿದ್ದೀವಿ, ಸಮಯ ಆಗಿದೆ, 7-8 ಗಂಟೆ ಆಗಿದೆ, ಮಾಡ್ಕೊಳ್ಬಹುದಾ ಅನ್ನುವಂಥವರು ತಪ್ಪದೆ ನೀವು ಆರಾಮಾಗಿ ಮಾಡ್ಕೊಳ್ಬಹುದು. ಇದನ್ನು ಮಾಡಾದಮೇಲೆ ಕ್ಲೀನಾಗಿ ತಗೊಂಡೋಗಿದೆ ಚರಂಡಿ ನೀರಿಗೆ ಹಾಕಿ. ಹೊರಗಡೆ ಹಾಕಬೇಕು, ಒಳಗಡೆ ಹಾಕಬಾರ್ದು. ಇಷ್ಟು ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ.